ಆಲೆ ಪಿಲ್ಲರ್ ಕೂರಿಸ್ಬಿಟ್ಟಿದ್ದಾರೆ ನೋಡಿ, ಪಿಲ್ಲರ್ ಎಲ್ಲ ಕೂರಿಸ್ಬಿಟ್ಟಿದ್ದಾರೆ. ನೋಡಿದ ಹೊಸ ಪಿಲ್ಲರ್ ಇವೆಲ್ಲ ನೋಡಿ. ಕರೆಂಟ್ ಬಿಲ್ ಕಟ್ಟಿಲ್ಲದೆ ಕರೆಂಟ್ ಕಿತ್ಕೊಂಡು ಹೋಗೋರಂತೆ, ಫ್ಯೂಸ್ ಕಿತ್ಕೊಂಡು ಹೋಗೋರಂತೆ. ಹಂಗಾಗಿ ಟನಲಾಗಿ ಲೈಟೇ ಹಾಕಿಲ್ಲ. ಕತ್ತಲೆಯ ಟನಲ್ ಹೆಂಗಿದೆ ನೋಡಿ, ನೋಡಿದ್ರ ಯಾವ ಥರ ಹೋಗಿದ್ದಾನೆ. ಹೊಸ ಕಟ್ಟೆ ಕಟ್ಟಿದ್ದಾರೆ, ಆ ಕಟ್ಟೆ ಮೇಲೆ ಹೋಗಿದ್ದಾನೆ. ಒಳ್ಳೆ ನೆರಳು ನಿಲ್ಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಅನ್ನ ಆಯಿತು, ಟೊಮಟೊ ಗೊಜ್ಜು ಮಾಡ್ತಾಯಿದ್ದೀನಿ. ನೋಡಿ ಹೆಂಗಿದೆ ಫಾರೆಸ್ಟ್, ಎಲ್ಲ ಫುಲ್ ಫಾರೆಸ್ಟ್ ಇದು. ಫ್ಯಾಕ್ಟ್ರಿಗಳು ಈ ಕಡೆ ಇರೋದೆಲ್ಲ ಅಶೋಕ್ ಲೇಲ್ಯಾಂಡ್ ಫ್ಯಾಕ್ಟ್ರಿ. ಅಶೋಕ್ ಲೇಲ್ಯಾಂಡ್ ಗಾಡಿ ಈಗ ನಮ್ಮ ಗಾಡಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಇವ್ರಿಗೆ ಖಾಲಿ ಮಾಡೋಕ್ಕೆ ನಾನೇ ಹೆಲ್ಪ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿದ್ರೆ ಕೈ ಗ್ಲೋಸು ಪಾಸ್ ಎಲ್ಲ ಕೊಟ್ಬಿಟ್ಟಾರೆ. ಸುಮ್ಮನೆ ಹಂಗೆ ಹಿಡ್ಕೊಂಡು ವಿಡಿಯೋ ಮಾಡ್ಕೊತ. ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಗೋವಾ ಬಾರ್ಡ್ರೆಲ್ಲ ಬಿಟ್ಟು ಕಾರವಾರ ಕಾಳಿ ನದಿ ಬ್ರಿಡ್ಜ್ ಹತ್ರ ಇದ್ದೀನಿ. ಇಲ್ಲಿ ಕಾಣ್ತಿರ್ಬೋದು. ಮಳೆಗಾಲದಲ್ಲಿ ಬ್ರಿಡ್ಜು ಕುಸಿತಗೊಂಡು ಹಳೇ ಬ್ರಿಡ್ಜು ಡ್ಯಾಮೇಜ್ ಆಗಿ ಹೋಯ್ತು. ಮತ್ತೆ ರೆಡಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಏನು ಮಾಡ್ತಾರಂತ. ಹಗಲಲ್ಲಿ ಬಂದಿರೋ ಗೊತ್ತಾಗಿರೋವು, ನಾನು ನೈಟಲ್ಲಿ ಬರೋದ್ರಿಂದ ಏನು ಕಾಣ್ತಿಲ್ಲ. ವರ್ಕ್ ಮಾಡ್ತಾವ್ರ ಇಲ್ಲ ಹಂಗೆ ಬಿಟ್ಟವ್ರ ಅಂತ. ನನ್ನನ್ಸಿಕೆ ವರ್ಕ್ ಮಾಡ್ತಾ ಇಲ್ಲ, ಏನು ಕೆಲಸ ಮಾಡ್ತಿಲ್ಲ. ಬ್ರಿಡ್ಜ್ ಹಂಗೆ ಬಿಟ್ಬಿಡೋರಷ್ಟೇ. ಏನೋ ಮಾಡ್ತಾರಂಗೆ ಇದೆಲ್ಲ ಬಂದವೆ. ಓ ಮಾಡ್ತಾವ್ರೆ, ಬ್ರಿಡ್ಜ್ ಮಾಡ್ತಾವ್ರೆ ನೋಡಿ. ಆಲೆ ಪಿಲ್ಲರ್ ಕೂರಿಸ್ಬಿಟ್ಟಿದ್ದಾರೆ ನೋಡಿ, ಪಿಲ್ಲರ್ ಎಲ್ಲ ಕೂರಿಸ್ಬಿಟ್ಟಿದ್ದಾರೆ. ನೋಡಿದ ಹೊಸ ಪಿಲ್ಲರ್ ಇವೆಲ್ಲ. ಓ ರೆಡಿ ಮಾಡ್ತಾವ್ರೆ. ಸದ್ಯದಲ್ಲಿ ಆದಷ್ಟು ಬೇಗನೆ ಓಪನ್ ಆಗ್ಬೋದು. ಯಾಕಂದರೆ ಪಿಲ್ಲರ್ ಎಲ್ಲ ಬಂದ್ಬಿಟ್ಟಿದೆ ನೋಡಿ, ಎಲ್ಲನೂ ಒಂದ್ರ ಮೇಲೆ ಇಲ್ಲೆಲ್ಲ ಬಿದ್ದಿತ್ತು, ಎಲ್ಲ ಬಂದ್ಬಿಟ್ಟಿದೆ. ಹೊಸ ಪಿಲ್ಲರು ಫೌಂಡೇಶನ್ ಎಲ್ಲ ಹಾಕಿ ನೋಡಿ ಎಲ್ಲನೂ ಕೂರಿಸಿದ್ದಾರೆ. ಪರವಾಗಿಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಬೇಗನೆ, ಆದಷ್ಟು ಬೇಗನೆ ಮುಗಿಸ್ತಾರೆ ಅಂತ ಲೆಕ್ಕಾಚಾರ. ಓ ಅಣ್ಣ, ಆಹಾ ಏನು ಕಾರಣನು ನೋಡಿ. ಇಲ್ಲಿ ಇನ್ನು ಹಂಗೆ ಪೆಂಡಿಂಗ್ ಐತಿ. ಇಲ್ಲೂ ಬಿದ್ದಿದ್ದ ಜಾಗ ಇದು ಪೆಂಡಿಂಗ್ ಐತಿ. ಇದು ಒಂದು ಕಡೆಯಿಂದ ಮಾಡ್ಕೊಂಬತ್ತಿದ್ದಾರೆ. ಅಂದರೆ ಒಂದು 2-3 ವರ್ಷ ಬೇಕಾಗ್ಬೋದು ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗೋಕ್ಕೆ ಒಂದು 2-3 ವರ್ಷ ಬೇಕಾಗ್ಬೋದು. ನದಿಯಲ್ಲಿ ನೀರುಂಟು, ಕಾಳಿ ನದಿ ನೋಡಿ. ಇಲ್ಲೂ ಬಿದ್ದಿದೆ, ನೋಡೋದು ಕಾಣುತ್ತಿದ್ಯಾ? ಕಾರವಾರ ಬಂದು ಟೈಮ್ ಇಲ್ಲ. ಅಲ್ಲಿ 2 ಗಂಟೆ, ಕಾರವಾರಕ್ಕೆ 2 ಗಂಟೆ. ನನ್ನ ಅನಿಸಿಕೆ ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಮಾಸ್ತಿಕಟ್ಟೆ ಗುಳಾಪುರ ಎಲ್ಲ, ಮಾಸ್ತಿಕಟ್ಟೆ ಬಿಟ್ಟು ಗುಳಾಪುರ ಹತ್ತಿರ ಇರಬೇಕಾಯ್ತು. ಇನ್ನೂ ಇಲ್ಲೇ ಇದ್ದೀವಿ. ಯಾಕಂದರೆ 1.5 ಅವರ್ 2 ಅವರ್ ಟೈಮ್ ವೇಸ್ಟ್ ಆಯ್ತು ಅಲ್ಲಿ. ಸ್ನೇಹಿತರೆ, ಈ ಟನಲಾಗಿ ಲೈಟ್ ಹಾಕಿಲ್ಲ ನೋಡಿ. ಕರೆಂಟ್ ಬಿಲ್ ಕಟ್ಟಿಲ್ಲದೆ ಕರೆಂಟ್ ಕಿತ್ಕೊಂಡು ಹೋಗೋರಂತೆ, ಫ್ಯೂಸ್ ಕಿತ್ಕೊಂಡು ಹೋಗೋರಂತೆ. ಹಂಗಾಗಿ ಟನಲಾಗಿ ಲೈಟೇ ಹಾಕಿಲ್ಲ. ಕತ್ತಲೆಯ ಟನಲ್ ಹೆಂಗಿದೆ ನೋಡಿ. ಎಲ್ಲ ಟನಲಾಗೂ ಲೈಟ್ ಇರ್ತೈತೆ, ಇಲ್ಲಿ ಕತ್ತಲೆಯ ಟನಲ್ ಇದೆ. ಅಂದರೆ ಆ ಕಡೆ ಎಲ್ಲ ಲೈಟ್ ಹಾಕಿದ್ದಾರೆ, ಇದಕ್ಕೊಂದಕ್ಕೆ ಹಾಕಿಲ್ಲ. ಯಾಕೋ ಏನೋ, ಅಂದರೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ಸುತ್ತೆ. ಇಲ್ಲ ನಮ್ಮ ಸಿದ್ದರಾಮಯ್ಯನವರು ಫ್ರೀ ಕೊಟ್ಟಿಲ್ಲ ಅನ್ಸುತ್ತೆ ಇವರಿಗೆ. ಎಲ್ಲರಿಗೂ ಫ್ರೀ ಕೊಟ್ಟಂಗೆ ಇವ್ರಿಗೆ ಕೊಟ್ಟಿಲ್ಲ ಅನ್ಸುತ್ತೆ. ಹಂಗಾಗಿ ಹಾಕಿಲ್ಲ ನೋಡಿ. ಆ ಕಡೆ ಟನಲಾಗ ಎಲ್ಲ ಹಾಕಿದ್ದಾರೆ ಲೈಟ್. ಎಲ್ಲ ಟನಲಾಗೂ ಲೈಟ್ ಇದೆ ನೋಡಿ. ಆ ಟನಲಾಗೂ ಲೈಟ್ ಇದೆ ನೋಡಿ. ನೋಡಿದ್ರೆ ಕಾಣ್ತಿದ್ಯಾ? ಅದ್ರಾಗೂ ಕಾಣ್ತಿದೆ ನೋಡಿ, ಇದ್ರಾಗೂ ಕಾಣ್ತಿದೆ. 4 ಟನಲ್ಲು, 4ರಲ್ಲೂ ಕಾಣ್ತೈತೆ. 3ರಲ್ಲಿ, ಒಂದರಲ್ಲಿಲ್ಲ. ಒಂದರಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಫ್ಯೂಸ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಿಡಿ. ವಿ ಯೂಸ್ ಪ್ಲಾಟ್ಫಾರಮ್ ಅಂತ
ನಡೆಯುವವರು ಆ ಕಡೆ ಸೈಡ್ ನಡಿಬೇಕು ಅಂತ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ರೋಡಲ್ಲಿ ಬರಬೇಡ್ರಿ, ಆ ಕಡೆ ಸೈಡು ದಾರಿ ಕೊಟ್ಟಿದ್ದಾರೆ, ಆ ದಾರಿಯಲ್ಲೇ ನಡಿಬೇಕು ನಡೆಯುವವರು. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಯಲ್ಲಾಪುರ ಘಾಟ್ ಹತ್ತಿಸ್ತಾ ಇದ್ದೀನಿ. ಹಗಲಲ್ಲಿ ಘಾಟ್ ಹತ್ತಿಸ್ತಾ ಇದ್ದೀನಿ ನೋಡಿ. ಟೈಮು 8:20. ಮಾಸ್ತಿಕಟ್ಟೆ ಬಂದು ಮಲಿಕಂಬಿಟ್ಟೆ 3 ಗಂಟೆಗೆ. ಬೆಳಗ್ಗೆ 7 ಗಂಟೆಗೆ ಎದ್ದು ಹೋಯ್ತಾ ಇದ್ದೀನಿ. ರಾತ್ರಿ ಅಲ್ಲೊಂದು 2 ಅವರ್ ಜಾಮ್ ಆಗಿಲ್ಲ ಅಂದರೆ ಘಾಟ್ ಹತ್ತಿಸ್ಬಿಟ್ಟೆ ಮಲಿಕೋಬೋದಿತ್ತು. ಏನು ಮಾಡೋಕ್ಕಾಗಲ್ಲ, ಜಾಮ್ ಆಗ್ಬಿಡ್ತು. ಈಗ ಹಗ್ಲಲ್ಲಿ ಘಾಟ್ ಹತ್ತಿಸ್ತಾ ಇದ್ದೀವಿ. ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗೋಣ. ನಾಳೆ ಸಂಡೇ ಇದೆ. ಸಂಡೇ ಮಂಡೇ ರೋಸ್ ಕಾಯಿ ಅಂಡೆ ಅನ್ಕೊಂಡು ನಾಳೆ ಮನೆಗೆ ಹೋಗಿ ಅಡುಗೆ ಮಾಡಿ ತಿನ್ನಿಸ್ಕೊಂಡು ನಾಡು ಸೋಮವಾರನೇ ಖಾಲಿ. ಸೋಮವಾರನೇ ಗಾಡಿ ಖಾಲಿ ಆಗೋದು. ಜಾಲೆ 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 ಜಾಲೆ. ಸ್ಕೂಲ್ ಮಕ್ಕಳೆಲ್ಲ ಓ ಅಂತ ಕುಡ್ಕೊಂಡು ಹೋಗ್ತೇವೆ. ಟ್ರಿಪ್ಗೆ ಹೋಗ್ತಿರವೆ ನಾವು. ಎಲ್ಲ ಬಾಲ್ಯದ ನೆನಪು ಸ್ಕೂಲ್ ಮಕ್ಕಳುಗಳು ನೋಡ್ರೆ ಬಂದ್ಬಿಡ್ತವೆ. ಕೋಟಿ ಕೊಟ್ಟರು ಆ ಜೀವನ ಮತ್ತೆ ಬರಲ್ಲ ನಮಗೆ. ನೋಡಿ, ಇದೊಂದು ಬಸ್ ಹೋಗ್ತಾ ಇದ್ದೆ. ಅದು ಕುಮಟಾದ ಬಸ್, ಅದು ಸ್ಕೂಲು, ಕುಮಟಾ ಸ್ಕೂಲು. ಆ ಬಾಬಾ ಧೂಳ. ಓ, ಇನ್ನು ನಮ್ಮ ಗಾಡಿ ಇನ್ನೂ ಬಿಡಲ್ಲ ಧೂಳು. ಓ, ರೋಡ್ ರೆಡಿ ಮಾಡವ್ರೆ, ಮಣ್ಣಾಕ್ಬಿಟ್ಟವ್ರೆ. ನಮ್ದಂತೂ ಒಸಿಯೇ ಬಿಸಲ್ಲಪ್ಪ ಧೂಳು ಗಾಡಿ. ಮಣ್ಣುಗಳು ಆ ಕಡೆ ಈ ಕಡೆ ಹಾಕಿ ಎಳೆದ್ಬಿಟ್ಟು ನೋಡಿ ಹಾಕೋರಲ್ಲ, ಎಲ್ಲ ಧೂಳು ಬಂದ್ಬಿಟ್ಟೆ. ಹೋಗಿ ಆರಾಮಾಗಿ ಹೋಗೋಣ. ಘಾಟ್ ಹತ್ತಿಸ್ಕೊಂಡು. ಇಲ್ಲೇನೋ ಆಗಿರಂಗೈತೆ. ಗಾಡಿ ರಿಪೇರಿ, ಟಾಟಾ AC ರಿಪೇರಿ. ಅಲ್ಲಿ ನೀರು ಹೋಗೋಕೆ ದಾರಿ ನೋಡಿ ಎಷ್ಟು ಮಾಡೋರೆ ಅಂತ. ಎಲ್ಲ ಮಳೆ ನೀರು ಬಂದರೆ ನೀರು ಓಕೆ, ರೋಡಿಗೆ ಬರಬಾರ್ದು. ನೀರು ರೋಡಿಗೆ ಬಂದರೆ ರೋಡ್ ಡ್ಯಾಮೇಜ್ ಆಗುತ್ತೆ. ಸೈಡಲ್ಲಿ ಹೋದರೆ ಏನು ಸಮಸ್ಯೆ ಆಗಲ್ಲ ಅಂತೇಳಿ ಮಾಡ್ತಾ ಇರೋದು. ರೋಡಲ್ಲಿ ಮಳೆ ನೀರು ಬಂದರೆ ಇದಾಗ್ಬಿಡ್ತವೆ, ಡ್ಯಾಮೇಜ್ ಆಗ್ತಾ ಇರ್ತವೆ. ಹಂಗಾಗಿ ಸೈಡ್ ಕಟ್ಟೆ ಕಟ್ತಾವ್ರೆ. 55 ಮೈಸೂರು ಗಾಡಿ ಮಂಜುನಾಥ. ಅಗಳಪ್ಪ ನೋಡಿ, ಇಲ್ಲೊಂದು ಗಾಡಿ ಈ ಟರ್ನಿಂಗ್ ಹತ್ತತ್ರ ಬರ್ತಾ ಇದೆ ಅಂತೇಳಿ ಇಲ್ಲೊಂದು ಗಾಡಿ ಹೆಂಗೋಗಿದೆ ಅಂತ. ಬಲ್ಕರ್ ಸಿಮೆಂಟ್. ಈ ಯಲ್ಲಾಪುರ ಘಾಟಲ್ಲಿ ಎನಿ ಟೈಮ್ ಇದು ಒಂದು ರಾಮಾಯಣ. ಅಣ್ಣಂಗೆ ಏನೂ ಆಗಿಲ್ಲ ಡ್ರೈವರ್ಗೆ, ಗಾಡಿಗೆ ಮಾತ್ರ ಇದಾಗವೆ ನೋಡಿ. ಇವಾಗ ಕಾಣ್ತೈತೆ ನೋಡಿ, ನೋಡಿದ್ರ ಯಾವ ಥರ ಹೋಗಿದ್ದಾನೆ. ಹೊಸ ಕಟ್ಟೆ ಕಟ್ಟಿದ್ದಾರೆ, ಆ ಕಟ್ಟೆ ಮೇಲೆ ಹೋಗಿದ್ದಾನೆ. ಏನೇನು ಮಾಡ್ತಾವೋ ಏನೇನಂತನೋ ಗೊತ್ತಿಲ್ಲ. ಇದು ಅವ್ರದ್ದೇ ಕಂಪ್ನಿ ಗಾಡಿ. ಓ, ನಮ್ಮ ನೆಲಮಂಗ್ಲ ಗಾಡಿ, ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್. ಇದು ಎರಡೂ ಪೂರ್ತಿ ಬಂದು ಹೋಗ್ಬಿಟ್ಟಂತ ಬಾಯಿಸ್ಕೊಂಡು. ಹೆಂಗೆ ನಿದ್ದೆಗಣ್ಣಲ್ಲಿ ಹೋದ್ನೋ ಇಲ್ಲ ಬ್ರೇಕ್ ನಿಂತಿಲ್ಲೋ ಗೊತ್ತಿಲ್ಲ. ಅದು ಅವನಿಗೆ ಗೊತ್ತು, ಡ್ರೈವರ್ಗೇನೆ. ಆಹಾ, ಲೇ ಅಣ್ಣ ಎಲ್ಲ ಬತ್ತೀಯ ನೋಡ್ರಿ, ಇವನು ಹೆಂಗೆ ಬರ್ತಾನೆ. ಅದು ಟ್ರೈಲರ್ ಹಿಡ್ಕೊಂಡು ಅಲ್ಲಿ ಹೊಗೆ ಬರ್ತಾ ಇರೋದು ನೋಡಿ. ಎಲ್ಲ ಹೊಗೆ ಬರ್ತೈತೆ, ಬ್ರೇಕ್ ಹೊಡೆದು ಟ್ರೈಲರ್ ಹಿಡ್ಕೊಂಡು ಓವರ್ಟೇಕ್ ಮಾಡ್ಕೊಂಬರ್ತಾನೆ. ಆಪೋಸಿಟ್ ಗಾಡಿ ಕಾಣಲ್ವಾ? ಕಾರ್ನವ್ರಿಗೆ ದುರಂಕರನೇ. ಗಾಡಿ ಬರ್ತಾ ಇದ್ರು ರೈಟಿಗೆ ಎಳ್ಕೊಂಡ್ ಬರ್ತಾನೆ ಅವನು. ಇಡಗುಂದಿ 8, ಕಿರುವತ್ತಿ 37, ಕಲಘಟಗಿ 61,
ನಾವು ಇಷ್ಟೇ ಲಿಮಿಟೇ ಸ್ಪೀಡ್ ಓಡಿಸೋದು. ಕಿರೀಟ ಕೊಡ್ತೀನಿ ಅಂದ್ರೆ ಸ್ಪೀಡ್ ಓಡಿಸಲ್ಲ. ನಮ್ಮ ಲಿಮಿಟ್ ಸ್ಪೀಡಾಗಿ ಗಾಡಿ ಹತ್ಸ್ಬೇಕು. ಜಾಸ್ತಿ ರೇಸ್ ಮಾಡೋಂಗಿಲ್ಲ. ರೇಸ್ ಮಾಡಿದ್ರೆ ಮುಸ್ರೆ ಕುಡ್ದಂಗೆ ಕುಡಿದ ಡೀಸೆಲು. ಇಷ್ಟೆಲ್ಲ ಕಟ್ಟೆ ಕಟ್ಟಿದ್ದಾರೆ ನೋಡಿ. ಆ ಹೊಸ ಕಟ್ಟೆ ಮೇಲೆ ತಗೊಂಡೇ ಬಿಟ್ಟವನೆ. ಯಲ್ಲಾಪುರ ಘಾಟಲ್ಲಿ ಇದೊಂದು ಸಮಸ್ಯೆ ಎನಿ ಟೈಮ್. ಅದು ರೆಗ್ಯುಲರಾಗಿ ಬಲ್ಕರ್ ಸಿಮೆಂಟ್ ಹೊಡೆಯೋ ಗಾಡಿ, ರೆಗ್ಯುಲರಾಗಿ ಓಡಾಡೋ ಗಾಡಿ ಗೋವಾ ಲೈನು ಅಂಥವ್ರು ಈ ಥರ ಮಾಡ್ಕೊಂಡಾರೆ. ಬರ್ರಿ ಘಾಟ್ ಮೇಲೆ ಹತ್ಬಿಟ್ಟು ನೋಡೋಣ. ಸ್ನೇಹಿತರೆ, ಯಲ್ಲಾಪುರ ಬಿಟ್ಟು ಮುಂದೆ ಬಂದು ಒಳ್ಳೆ ಜಾಗ ಹೆಂಗಿದೆ, ನೆರಳು ಎರಡು ಕಡೆಯಿಂದನೂ ಒಳ್ಳೆ ನೆರಳು. ನಿಲ್ಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಅನ್ನ ಆಯಿತು, ಟೊಮಟೊ ಗೊಜ್ಜು ಮಾಡ್ತಾಯಿದ್ದೀನಿ. ನೋಡಿ ಹೆಂಗಿದೆ ಫಾರೆಸ್ಟ್, ಎಲ್ಲ ಫುಲ್ ಫಾರೆಸ್ಟ್ ಇದು ಎಲ್ಲ. ನೋಡಿ ಈ ಕಡೆ ಎಲ್ಲ ಅಡುಗೆ ಮಾಡೋಣ ಅಂಥೇಳಿ ಏನು ಬಿಸಿಲು ಬರಕತ್ತೆ. ಟೈರ್ ಬೇರೆ ಬಿಸಿಯಾಗಿತ್ತು. ಟೈಮ್ ಆಲೆ 10 ಗಂಟೆ ಆಗ್ಬಿಡೈತೆ. ಸ್ವಲ್ಪ ಅನ್ನ ಸಾರು ಮಾಡ್ಕೊಂಡು ನೈಟ್ಗೂ ಆಗುತ್ತಲ್ಲ. ಅಲ್ಲೇ ಇರು ಮೊಬೈಲ್ ಬಿಡಬೇಡ. ಕಾಣೋದಿಲ್ಲ. ಮೊಬೈಲ್ ಒಂದು ಹೋಲ್ಡರ್ ಇಲ್ಲ, ಏನಂದ್ರೆ ಏನಿಲ್ಲ. ಈಗ ಅಡುಗೆ ಮಾಡೋಕ್ಕೆ ಆಗಲ್ಲ ಅಂತಿದೆ. ಹೌದು, ಸಮಾಧಾನ ಬೀಳ್ಬೇಡಪ್ಪ. ನಮ್ಮ ಯಜಮಾನ್ರು, ನಮ್ಮ ಓನರ್, ಗಾಡಿ ಓನರ್ ಎಲ್ಲ ಪಾತ್ರೆ ಚಿಕ್ಕದಾಗಿ ಮಡಿಕೊಂಡಾರೆ. ನಮ್ಗೆ ಅದು ಯಾಕೋ ಸೆಟ್ ಆಗ್ತಿಲ್ಲ ಚಿಕ್ಕವು. ಇವತ್ತು ಹೆಂಗೂ ಸಂಜೆ ನೈಟು ಮನೆಗೆ ಹೋಗ್ತೀನಲ್ಲ, ಮನೇಲಿ ನಮ್ಮ ಪಾತ್ರೆಗಳು ಅವೆಲ್ಲ ಒಂದು ಸ್ವಲ್ಪ ದೊಡ್ಡವು ತಗೊಂಬರ್ಬೇಕು. ಅವಾಗ ಸರಿ ಹೋಗುತ್ತೆ. ನೋಡೋಣ, ಅಡುಗೆ ಎಲ್ಲ ಆದಮೇಲೆ ಸಿಗೋಣ. ಇದು ಮೊಬೈಲ್ ಹಿಡ್ಕೊಂಡು ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಅನ್ನ ಟೊಮಟೊ ಗೊಜ್ಜು ರೆಡಿ. ಊಟ ಮಾಡೋಣ. ಊಟ ಮಾಡಿಬಿಟ್ಟು ಹೋಗೋಣ. ಇನ್ನೇನು ಬಿಸಿಲು ಹತ್ತತ್ರ ಬರೋಕ್ಕೆ ಶುರುವಾಯಿತು. ಫಸ್ಟು ಊಟ ಮಾಡ್ಕೊಂಡು, ಇದು ರಾತ್ರಿ ಇದರಲ್ಲಿ ತಗೊಂಡಿದ್ದೆ ಅಂಕೋಲ ಟೋಲಾಗಿ. ನಮ್ಮ ಮೊಬೈಲ್ ಚಾರ್ಜರ್ ನೋಡಿ, ನಮ್ಮ ಓನರ್ ಎಷ್ಟು ಹತ್ತಿರ ಕೊಟ್ಟಿದ್ದಾರೆ. ಎಲ್ಲಿಗೆ ಬೇಕಾದ್ರೆ ಎತ್ಕೊಂಡು ಇಕ್ಕೋಬೋದು ಮೊಬೈಲ್ ಚಾರ್ಜರ. ಒಳ್ಳೊಳ್ಳೆ ಆಪ್ಷನ್ ಇಟ್ಟವ್ರೆ. ಸದ್ಯಕ್ಕೆ ಊಟ ಮಾಡೋಣ ಬರ್ರಿ, ಆಮೇಲೆ ನೋಡೋಣ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಬೇಗೂರು ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ನಿನ್ನೆ ನೈಟು ಅಂದರೆ ಬೆಳಗಿನ ಜಾವ ಬಂದೆ ಮನೆಗೆ. ಬೆಳಗ್ಗಿಂದ ಇವತ್ತು ಭಾನುವಾರ, ಬೆಳಗಿಂದ ಮನೆಯಲ್ಲೇ ಇದ್ದೆ. ಇವಾಗ ಬಿಟ್ಟಿದ್ದೀನಿ. ಟೈಮು 9 ಗಂಟೆ 9 ಕಾಲ ಆಯಿತು. ಬಸ್ಸು ಸೂಲಗಿರಿಗೆ ಹೋಗ್ಬೇಕೀಗ. ಹೋಗೋಣ. ಇನ್ನು ಮಾದನಾಕಳೆಯಲ್ಲಿ ಹೋಗಿ ಬಿಲ್ ಇಸ್ಕೋಬೇಕು. ಬಿಲ್ ಇನ್ನೂ ಬಂದಿಲ್ಲ. ಅಂದರೆ ಗೋವಾದಿಂದ ಬೆಂಗಳೂರು ಬಿಲ್ ಇದೆ. ಈಗ ಬೆಂಗಳೂರಿಂದ ಇದು ಸೂಲಗಿರಿ ಬಿಲ್ ಇಸ್ಕೋಬೇಕು. ಬಿಲ್ ಚೇಂಜ್ ಇದು. ಬಿಲ್ ಇಸ್ಕೊಂಡು ಹೋಗೋದು. ಡೀಸೆಲ್ ಬೇರೆ ಹೋಗಲ್ಲ. ಡೀಸೆಲ್ ಬೇರೆ ಒಂದು 10,000 ಡೀಸೆಲ್ ಹಾಕ್ಸ್ಕೋಬೇಕು. ಎಲ್ಲರ ಮುಂದೆ ಒಂದು 10,000 ಡೀಸೆಲ್ ಹಾಕ್ಸ್ಕೊಂಡು ಮಾದನಾಕಳೆಯಲ್ಲಿ ಹೋಗಿ ಬಿಲ್ ಇಸ್ಕೊಂಡು ಸೂಲಗಿರಿ ಕಡೆ ಹೋಗೋಣ. ಸೂಲಗಿರಿ ಆಲ್ಮೋಸ್ಟ್ ಆಲ್ ನನ್ನ ಅನಿಸಿಕೆ ಒಂದು 120-150 ಕಿಲೋಮೀಟರ್ ಹತ್ರ ಐತೆ. ಕರೆಕ್ಟಾಗಿ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಮುಂದೆ ನೋಡ್ತಾ ಹೇಳ್ತಾ ಹೋಗ್ತೀನಿ. ಬೆಳಗಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದ ಆರಾಮಾಗಿ ಮನೆಯಲ್ಲಿದ್ದೆ. ಇವಾಗ ಸಂಜೆ ತಗೊಂಡು ಮತ್ತೆ ಡ್ಯೂಟಿಗೆ ಹೋಗೋಣ. ಏನು ಪಾರ್ಟಿಗೆ ಲೊಕೇಶನ್ ಕಳಿಸ್ತೀನಂದ ಲೊಕೇಶನು ಕಳಿಸಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅಂತ ಅದನ್ನೂ ಕೊಟ್ಟಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಕೊಡಂದ್ರೆ ಲೊಕೇಶನ್ ನಾನೇ ಕಳಿಸ್ತೀನಿ ಬಿಡಿ ಅಂತ. ಇನ್ನೂವರೆಗೂ ಲೊಕೇಶನ್ ಕಳಿಸಿಲ್ಲ. ಇದೇ ಸಮಸ್ಯೆ ಆಗ್ತೈತೆ. ನೋಡೋಣ, ಬಿಲ್ ಕೊಡ್ತಾನಲ್ಲ ಅವನ ಕಡೆಯಿಂದ ಒಂದ್ಸಲಿ ಹೇಳಿಸ್ಬಿಟ್ಟು ಲೊಕೇಶನ್ ಹಾಕ್ಸ್ಕೊಂಡು ಹೋಗ್ಬೇಕು. ಅದ್ರ ಬೇರೆ ಪಾರ್ಟಿಗೆ ಆಗ್ಬಿಟ್ಟಿನಿ. ಬೆಳಗ್ಗೆ ಫೋನ್ ಮಾಡಿಬಿಡ್ರಪ್ಪ, 8 ಗಂಟೆ ಮೇಲೆ ಫೋನ್ ಮಾಡಬೇಕು. ಬೆಳಗ್ಗೆ ಫೋನ್ ಮಾಡ್ರೆ ಆಮೇಲೆ ನಾನು ಗಾಡಿ ಖಾಲಿ ಮಾಡಿಸಲ್ಲ, ಒಂದು ದಿವಸ ಎಲ್ಲ ಆಲ್ಟ್ ಮಾಡಿಸ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳೋನೆ. ಅಲ್ಲೋಟ್ ಫೋನ್ ಮಾಡ್ಸೋಕ್ಕಾಗಲ್ಲ. ಹಂಗಾಗಿ ಇವಾಗಲೇ ಏನಿದ್ರು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ನೋಡ್ರಿ, ಆರಾಮಾಗಿ ಹೋಗೋಣ. ನಮ್ಮ ನೆಲಮಂಗಲ ಬೂದಾಳಿದು ಭಾರತ್ ಬೆಂಜ್ ಶೋರೂಮು. ಹೋಗಿ ಅಲ್ಲಿನ್ನೂ ನಮ್ಮ ಯಜಮಾನ್ರು ಬೇರೆ ಬರ್ತಾರೆ. ತಾರ್ಪೋಲ್ ಇಸ್ಕೋಬೇಕು. ಒಂದು ಪ್ಲಾಸ್ಟಿಕ್ ತಾರ್ಪೋಲ್ ತಂದಿದ್ದಾರೆ ಸಕ್ಕರೆಗೆ ಅಂತೇಳಿ. ಅದು ತಗೊಂಡು ಈಸ್ಕೊಂಡು ಮಡಿಕೊಂಡು ಹೋಗ್ಬೇಕು. ಇನ್ನು ಎಷ್ಟು ಕೆಲಸ ಇದೆ ನೋಡಿ. ಫಸ್ಟು ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸಿದ ನಂತರ ಬಿಲ್ ಇಸ್ಕೋಬೇಕು. ಬಿಲ್ ಇಸ್ಕೊಂಡಿದ ನಂತರ ನಮ್ಮ ಓನರ್ ಹತ್ರ ತಾರ್ಪೋಲ್ ಇಸ್ಕೊಂಡು ಆಮೇಲೆ ಹೋಗೋದು.
ನಮ್ಮ ನೆಲಮಂಗಲ ಬಂದು ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಡೀಸೆಲ್ ಎಷ್ಟಪ್ಪ ಅಂದರೆ 10,000 ಹಾಕ್ಸ್ತಾ ಇದ್ದೀನಿ ಇಲ್ಲೇ ಡೀಸೆಲ್. ಯಾಕಂದರೆ ಫುಲ್ ಟ್ಯಾಂಕು ಗೋವಾದಿಂದ ಸೂಲಗಿರಿ ಹೋಗಲ್ಲ, ಹಾಗಾಗಿ ಒಂದು 10,000 ಹಾಕ್ಕೊಂಡು ಹೋಗಿ ಖಾಲಿ ಮಾಡ್ಕೊಂಡು ಬಂದು ಲೋಡ್ ಮಾಡ್ಕೊಂಡು ಆಮೇಲೆ ಡೀಸೆಲ್ ಹಾಕ್ಸ್ಕೊಳ್ಳೋದು. ಅಲ್ಲಿವರೆಗೂ ಇರಲಿ ಅಂತ 10,000 ಹಾಕ್ಕೊಳಕ್ಕೆ ಹೇಳಿದ್ದಾರೆ. ನೋಡೋಣ, 10,000 ಹಾಕ್ಕೊಂಡು ಹೋಗೋಣ. ಇದು ನಮ್ಮ ನೆಲಮಂಗಲ ಬಂಕಿದು. ಎಷ್ಟಾಗೈತೆ ನೋಡಿ ಈಗಾಗಲೇ. ಡೀಸೆಲ್ ಎಲ್ಲೇ ಹೋದರೆ ರೌಂಡಾಗಿ ಹಾಕ್ಸ್ಬೇಡ್ರಿ. ಅದಕ್ಕೆ ನಾನು ಇಲ್ಲಿ 10,040 ರೂಪಾಯಿಗೆ ಹಾಕ್ಸ್ತಾಯಿದ್ದೀನಿ. 10,000 ಹಾಕ್ಬೇಕಾಗಿರೋದು 40 ರೂಪಾಯಿ ಹಾಕ್ಸ್ತಾಯಿದ್ದೀನಿ. ಈಗ 50, 100 ಹಾಕ್ಸೋದು ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ. ಅದಕ್ಕೆ 10,010, 20, 30 ಈ ಥರ 10,040 ರೂಪಾಯಿಗೆ ಹಾಕ್ಸ್ತಾಯಿದ್ದೀನಿ. ನೋಡಿದ್ರಾ ಸ್ನೇಹಿತರೆ, ತಮಿಳ್ನಾಡು ಒಳಗೆ ಎಂಟ್ರಿ ಕೊಟ್ಟಿದ್ದೀನಿ ನೋಡಿ. ಇದೆಲ್ಲ ತಮಿಳ್ನಾಡು. ಇಲ್ಲೆಲ್ಲ ಹಂಸ ಹಾಕಿರೋ ಎಲ್ಲ ತೆಗೆದುಬಿಟ್ಟಾರೆ ಇವಾಗ. ಮುಂಚೆ ಹೆಂಗಿತ್ತು ಗೊತ್ತಾ, ಪ್ರತಿಯೊಂದು ಗಾಡಿ ಫುಲ್ಲು ಸ್ಲೋ ಮಾಡಿ ನೋಡಿ ಈ ಜಾಗದಲ್ಲಿ ಫುಲ್ಲು ಸ್ಲೋ ಮಾಡಿ ಮೂವ್ ಮಾಡಬೇಕಾಯಿತು. ತುಂಬ ಆಕ್ಸಿಡೆಂಟ್ ಆಗಿ ಆದಮೇಲೆ ತುಂಬ ಆಕ್ಸಿಡೆಂಟ್ ಆಯ್ತು ಅಂದಮೇಲೆ ತೆಗೆದುಬಿಟ್ರು. ಈಗ ಇದು ಹೊಸೂರು ಎಂಟ್ರಿ ಆಗಿದ್ದೀನಿ, ಬಾರ್ಡ್ರೆಲ್ಲ ಪಾಸ್ ಆಗಿದೆ. ಇನ್ನೂ ಹೆಚ್ಚು ಕಮ್ಮಿ 25 ಕಿಲೋಮೀಟ್ರ್ ಹೋಗ್ಬೇಕು ನನ್ನ ಪಾಯಿಂಟು. ಈಗ ಆಲೇ ಟೈಮು 12:15, 1 ಗಂಟೆ ಆಗುತ್ತೆ ಹೋಗೋಷ್ಟೊತ್ತಿಗೆ. ಹೋಗೋಣ, ಆರಾಮಾಗಿ ಹೋಗೋಣ. ತಮಿಳ್ನಾಡಂತೂ ಎಂಟ್ರಿ ಕೊಟ್ಟಿದ್ದೀವಿ. ಇವೆಲ್ಲ ಲೈಲ್ಯಾಂಡ್ ಫ್ಯಾಕ್ಟ್ರಿಗಳು. ಈ ಕಡೆ ಇರೋದೆಲ್ಲ ಅಶೋಕ್ ಲೈಲ್ಯಾಂಡ್ ಫ್ಯಾಕ್ಟ್ರಿ. ಅಶೋಕ್ ಲೈಲ್ಯಾಂಡ್ ಗಾಡಿ ಈಗ ನಮ್ಮ ಗಾಡಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಯಾವ ಒಂಥರ ಸ್ಮೆಲ್ಲಪ್ಪ, ಬರ್ನಿಂಗ್ ಸ್ಮೆಲ್. ಹೆಚ್ಚು ಕಮ್ಮಿ ಒಂದು 12-13 ಯೂನಿಟ್ ಅವೆ ಇಲ್ಲಿ ಫ್ಯಾಕ್ಟ್ರಿಗಳು ಲೈಲ್ಯಾಂಡ್ ಕಂಪ್ನಿದು. ಹೊಸೂರು ಬಿಟ್ಟು ಮುಂದೇನೂ ಅವೆ, ಹೊಸೂರಿಂದ ಈ ಕಡೆನೂ ಅವೆ. ಒಳಗಡೆ ಎಲ್ಲ ಕಡೆ ಮಾಡ್ಕೊಂಡವ್ರು, ಎಲ್ಲೆಲ್ಲಿ ಜಾಗ ಸಿಗುತ್ತಲ್ಲ ಅಲ್ಲೆಲ್ಲ ಮಾಡ್ಕೊಂಡು ಒಂದೊಂದು ಇಂಜಿನ್ ಒಂದು ಕಡೆ, ಗೇರ್ ಬಾಕ್ಸ್ ಒಂದು ಕಡೆ, ಹೌಸಿಂಗು, ಕ್ಯಾಬಿನು ಎಲ್ಲ ಒಂದೊಂದು ಕಡೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು, ಎಲ್ಲ ಓನ್. ಆಮೇಲೆ TVS ಕಂಪ್ನಿ, ಎಕ್ಸೆಲ್ ಬರುತ್ತಲ್ಲ, TVS ಎಕ್ಸೆಲ್ಲು ಅವೆಲ್ಲ, TVS ಸ್ಕೂಟಿ ಅವೆಲ್ಲ ಇಲ್ಲೇ ತಯಾರಾಗೋದು. ಇಬ್ಬನಿ ಇರಂಗೈತೆ ನೋಡಿ, ಎಲ್ಲ ಇಬ್ಬನಿ ಐತೆ. ಇನ್ನೊಂದು ಏನಪ್ಪ ಅಂದರೆ ಇದು ಸಿಕ್ಕಾಪಟ್ಟೆ ಡೌನು. ನಾವು ಹೋಗೋ ರೋಡು 22 ಕಿಲೋಮೀಟ್ರ್ ಬರೀ ಡೌನೇ ನೋಡಿ. ಹಿಂಗೆ ಹೋಗುತ್ತೆ ಡೌನು. ಆಕ್ಸಿಲೇಟರ್ ಮೇಲೆ ಕಾಲು ಕೊಡೋಂಗೆ ಇಲ್ಲ. ಇಲ್ಲಿಂದ ಕೃಷ್ಣಗಿರಿವರೆಗೂ ಬರೀ ಡೌನೇ. ಅಲ್ಲಿಂದ ಆ ಕಡೆ ಲೆವೆಲ್ಲಾಗಿ ಸಿಗುತ್ತೆ. ಓಡ ಇನ್ನೊಂದು 22 ಕಿಲೋಮೀಟ್ರ್ ಐತೆ. ಆರಾಮಾಗಿ ಹೋಗೋಣ. ಅಲ್ಲಿ ಎಲ್ಲರೂ ಮುಂದೆ ಟೀಗೆ ಸಿಕ್ಕರೆ ಟೀ ಅಂಗಡಿಗಳು ಇರ್ತವೆ, ನಿಲ್ಸ್ಬಿಟ್ಟು ಟೀಗೆ ಕುಡ್ಕೊಂಡು ಹೋಗೋಣ. ಸ್ನೇಹಿತರೆ, ರಾತ್ರಿ 2 ಗಂಟೆಗೆ ಬಂದೆ ಇಲ್ಲಿ ಪ್ಯಾಟಿಗೆ. ಇನ್ನೂವರೆಗೂ ಗಾಡಿ ಬಿಡಿಸ್ಕೊಂಡಿಲ್ಲ. ಟೈಮ್ ನೋಡಿ ಎಷ್ಟಾಗಿತ್ತು ಅಂದರೆ 11:15. ಬೆಳಗ್ಗೆನೇ ಕರ್ಕೊಂಡೋಗಿ ತೂಕ ಮಾಡಿಸ್ಕೊಬಂದು ನಿಲ್ಸಾರ ಪಾರ್ಕಿಂಗಲ್ಲಿ. ಎಲ್ಲ ಪಾರ್ಕಿಂಗು, 2 ವೀಲರ್ ಪಾರ್ಕಿಂಗ್ ನೋಡಿ. ಎಲ್ಲ ಗಾಡಿಗಳು ನಿಂತಿರೋದು ಎಲ್ಲ ನೋಡಿ. ಅಲ್ಲೆಲ್ಲ ಗಾಡಿಗಳು ನಿಂತವೆ. ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಕಂಟೈನರ್ ಗಾಡಿನೇ ಯೂಸ್ ಆಗೋದು. ಏನಕ್ಕಪ್ಪ ಅಂದರೆ ಇದು ಬಂದ್ಬಿಟ್ಟು ನೀಲ್ಕಮಲ್ ಚೇರ್ ಬರುತ್ತೆ ಗೊತ್ತಾ, ನೀಲ್ಕಮಲ್ ಚೇರ್ ಬರುತ್ತಲ್ಲ, ಚೇರ್ ಕಂಪ್ನಿ ಇದು. ಚೇರು, ಕುಷನ್ನು, ಆಮೇಲೆ ಕ್ರೇಟು, ನಮ್ಮ ಹಾಲಿನ ಕ್ರೇಟ್ ಎಲ್ಲ ಬರ್ತಾವಲ್ಲ ನೀಲ್ಕಮಲ್ ಕಂಪ್ನಿದು, ಆ ಥರ ಕ್ರೇಟು ಅವೆಲ್ಲ ಮಾಡೋ ಕಂಪ್ನಿ. ಅದ್ರಾಗ ಈ ಕಬ್ಬಣದ್ದು ಏನಕ್ಕೆ ತಂದಾನೋ ಗೊತ್ತಿಲ್ಲ, ಅದು ಏನಕ್ಕೂ ಯೂಸ್ ಆಗುತ್ತಂತೆ. ಅದಕ್ಕೆ ಇಷ್ಟೊಂದು ಲೋಡ್ ತರ್ಸೋನೆ. ಏನು ಎತ್ತ ಅನ್ನೋದು ಅಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ನೋಡಿ ಬಿಟ್ಟಾಗ ಖಾಲಿ ಮಾಡಿಸೋದು ಒಂದೇ. ಕಂಪ್ನಿ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಊಟ ನಾಷ್ಟ ತಿಂಡಿಗೆ ಏನು ಸಮಸ್ಯೆ ಇಲ್ಲ. ಒಟ್ಟಿನಲ್ಲಿ ಗಾಡಿಯಲ್ಲಿ ಅಡುಗೆ ಮಾಡ್ಕೊಳ್ಳೋಂಗಿಲ್ಲ. ಸ್ಟವ್ ಇಸ್ಕೊಂಬಡಿಕೊಂತಾರೆ. ಗೇಟಿಂದ ಆಚೆನೇ ಎಲ್ಲ ಸಿಗುತ್ತೆ. ಎಲ್ಲೂ ಜಾಸ್ತಿ ದೂರ ಹೋಗಂಗೆ ಏನಿಲ್ಲ. ಗೇಟ್ ಅಂದರೆ ನೋಡಿ ಅಲ್ಲೇ ಕಾಣುತ್ತಲ್ಲ ಗೇಟು, ಆ ಗಾಡಿಯಿಂದಿರೋದೇ ಗೇಟು. ಅದ್ರ ಗೇಟಿಂದ ಆಚೆ ಹೋಗ್ತಿದ್ದಂಗೆ ಹೋಟ್ಲೈತೆ. ಅಲ್ಲಿ ಊಟ ನಾಷ್ಟ ತಿಂಡಿ ಏನು ಸಮಸ್ಯೆ ಇಲ್ಲ. ಒಳ್ಳೆ ಊಟ ನಾಷ್ಟ ತಿಂಡಿ ಸಿಗುತ್ತೆ. ಆದರೆ ಏನಪ್ಪ ಅಂದರೆ ಗಾಡಿ ಬೇಗ ಖಾಲಿ ಮಾಡ್ತಾಯಿಲ್ಲ, ಅದೊಂದೇ ಸಮಸ್ಯೆ. ಇಲ್ಲಿದೆ ನೋಡಿ ಬಸ್ ಮೇಲೆ ನೋಡಿ ಕಾಣ್ತಿದೆಯಾ ನೀಲ್ಕಮಲ್. ಅಷ್ಟೇ, ಏನೂ ಸಮಸ್ಯೆ ಏನಿಲ್ಲ. ಒಟ್ಟಿನಲ್ಲಿ ಬೇಗ ಖಾಲಿ ಮಾಡಿಕೊಟ್ರೆ ಲೋಡ್ಗಳು ಮತ್ತೆ ಕ್ಯಾಲಿಕೇಟ್ ಐತೆ ಅಂತವ್ರೆ. ಅಂದರೆ ಬೇರೆ ಲೋಡ್ TMT ಐತೆ ಅಂತ. ಈ ಸಲ ಕಲ್ಲಲ್ಲ TMT ಐತೆ ಅಂತೆ. ನೋಡಬೇಕು. ಕ್ಯಾಲಿಕೇಟ್ ಇಲ್ಲ, ಹೈದರಾಬಾದ್ ಮಾಡಿಸ್ತೀನಿ ಅಂತ ಕುಂತವ್ರೆ. ಎಲ್ಲಿಗಾಗುತ್ತೋ ನೋಡೋಣ. ಲೋಡ್ ಮಾಡಿಸ್ಬೇಕು. ಒಟ್ಟಿನಲ್ಲಿ ಗಾಡಿ ಖಾಲಿ ಆಗ್ತಿಲ್ಲ ಅಷ್ಟೇ. ಖಾಲಿ ಆಗ್ಬಿಟ್ರೆ ಸಾಕಪ್ಪ ಅನ್ನಿಸ್ಬಿಡೈತೆ. ಖಾಲಿ ಮಾಡಿಬಿಟ್ಟು ನೋಡೋಣ ಏನೇನಾಗುತ್ತೆ ಏನಂತ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ಗಾಡಿ
ಖಾಲಿ ಮಾಡಿಸೋಣ, ಆಮೇಲೆ ಸಿಗೋಣ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ, ನಿನ್ನೆ ನಮ್ಮ ಗಾಡಿ ಖಾಲಿ ಮಾಡಿಲ್ಲ, ಇವತ್ತು ಮಾಡ್ತಾಯಿದ್ದಾರೆ. ಮುಕ್ಕಾಲು ಭಾಗ ಒಂದೇ ಒಂದು ಬಂಡ್ಲು ಉಳ್ಕೊಂಡೈತೆ. ವಿಡಿಯೋ ಮಾಡೋಕ್ಕಂತೂ ಮಾಡೋಂಗಿಲ್ಲ, ಹಂಗೂ ಹಿಂಗೂ ಮಾಡ್ತಾಯಿದ್ದೀನಿ. ಇವ್ರಿಗೆ ಖಾಲಿ ಮಾಡೋಕ್ಕೆ ನಾನೇ ಹೆಲ್ಪ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ಕೈ ಗ್ಲೋಸು ಪಾಸ್ ಎಲ್ಲ ಕೊಟ್ಬಿಟ್ಟಾರೆ. ಸುಮ್ಮನೆ ಹಂಗೆ ಹಿಡ್ಕೊಂಡು ವಿಡಿಯೋ ಮಾಡ್ಕೊತಾಯಿದ್ದೀನಿ. ಇಲ್ಲಾಂದರೆ ಇಲ್ಲಿ ವಿಡಿಯೋ ಮಾಡೋ ಅಲೋ ಇಲ್ಲ ಇಲ್ಲಿ, ಹಂಗಾಗಿ ಲೈಟ್ ಸುಮ್ಮನೆ ವಿಡಿಯೋ ಮಾಡ್ಕೊತಾ ಇರೋದು. ನಿನ್ನೆ ಖಾಲಿ ಮಾಡಿಲ್ಲ, ನಿನ್ನೆ ಸಮಸ್ಯೆ ಮಾಡಿ ಖಾಲಿ ಆಲ್ಟ್ ಮಾಡಿಬಿಟ್ರು. ಇವತ್ತು ಖಾಲಿ ಮಾಡ್ತಾಯಿ. ಈಗ ಟೈಮು 11:11 ಬರೀ ಖಾಲಿ ಮಾಡ್ಕೊಂಡು ಸಿಗೋಣ. ಸ್ನೇಹಿತರೆ, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.